ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 5 ಥರ ಸಿಂಪಲ್ಲಾಗಿ ಹಾಕುವಂಥ ಬೇಬಿ ಕುಚ್ಚುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಕಾಲಿಗೆ ಈ ರೀತಿ ಥ್ರೆಡ್ಗಳನ್ನ ಸುತ್ಕೊಳ್ಳೋದು, ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತೀನಿ. ಯಾಕಂದರೆ ಇದರಲ್ಲಿ ನಾವು ಎಷ್ಟು ಉದ್ದ ಬೇಕಾದರೂ ಥ್ರೆಡ್ಗಳನ್ನ ತೆಗಿಬೋದು. ಅದಕ್ಕೆ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ಥ್ರೆಡ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಬೇಬಿ ಕುಚ್ಚು ನೀಡಲ್ಗೆ ನೋಡಿ ಈ ಥರ ಥ್ರೆಡ್ಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಸ್ಟ್ರೈಟ್ನರ್ ತೊಗೊಂಡು ಫುಲ್ ಥ್ರೆಡ್ಗಳನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಅಥವಾ ಸ್ಟ್ರೈಟ್ನರ್ ಇಲ್ಲ ಅಂತಂದರೆ ಐರನ್ ಬಾಕ್ಸಲ್ಲಿ ಐರನ್ ಕೂಡ ಮಾಡ್ಕೋಬೋದು. ಒಟ್ಟಲ್ಲಿ ಕಂಪಲ್ಸರಿ ನಾವು ಐರನ್ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಅದಾದಮೇಲೆ ನೋಡಿ ಸೀರೆಗೆ ಈ ರೀತಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಫಸ್ಟು ಸೀರೆ ಏನಾದರೂ ಗಟ್ಟಿ ಇದ್ದರೆ ಒಂದು ಹೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಹೋಲ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಡು ನೋಡಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಸ್ನೇಹಿತರೆ, ಫಸ್ಟ್ ನಾನು ನಾಟ್ ಮಾಡ್ಕೊತಿದ್ದೆ ಬೇರೆ ರೀತಿ ಇರ್ತಾಯಿತ್ತು. ಬಟ್ ಇವತ್ತು ಬೇರೆ ಥರ ತೋರಿಸ್ತಾ ಇದ್ದೀನಿ. ನಾವು ಈ ಥರ ಕುಚ್ಚಿಗೆ ಏನಾದರೂ ನಾಟ್ ಹಾಕ್ಕೊಂಡ್ರೆ ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಇವಾಗೇನು ನಾನು ನಾಟ್ ಹಾಕ್ತಾಯಿದ್ದೀನಲ್ಲ, ಈ ಥರ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ನೋಡಿ ಆ ನಾಟ್ ಗಂಟು ಏನು ಬರುತ್ತೆ ಅದು ನಮಗೆ ಕುಚ್ಚು ಹಿಂದೆಗಡೆ ಬರುತ್ತೆ. ನೀವು ಕರೆಕ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ಈ ರೀತಿ ನೀಡಲ್ ಹಾಕಬೇಕು. ಈ ರೌಂಡ್ ಒಳಗಡೆಯಿಂದ ನೀಡಲ್ನ ಆಚೆ ತೊಗೋಬೇಕು. ಅಂದರೆ ನಾವು ರೆಗ್ಯುಲರಾಗಿ ನಾನೇನು ಮಾಡ್ತಿದ್ದೆ ಅಂತ ಅಂದರೆ ಅದಕ್ಕೆ ಉಲ್ಟಾ ಸೈಡ್ಗೆ ಹಾಕೋತಿದ್ದೆ ಸ್ನೇಹಿತರೆ. ಆವಾಗ ನನಗೆ ಆ ನಾಟ್ ಅನ್ನೋದು ಸೈಡಲ್ಲೇ ಉಳಿತಾ ಇತ್ತು. ಆವಾಗ ಅಷ್ಟು ಫಿನಿಶಿಂಗ್ ನೀಟ್ ಅನ್ನಿಸ್ತಾ ಇರಲಿಲ್ಲ. ಬಟ್ ನಾನು ಇತ್ತೀಚೆಗೆ ಸೀರೆಗಳಿಗೆಲ್ಲ ಈ ರೀತಿ ನಾಟನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಈ ಮೆಥಡ್ನ ಒಂದ್ಸರಿ ಫಾಲೋ ಮಾಡಿ ನೋಡಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಕುಚ್ಚು ನೋಡಿ, ಮೊದಲನೇ ಕುಚ್ಚು ನಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕುಚ್ಚು ಆಗಬೇಕಾದ್ರೆ ಈ ರೀತಿ ಹೆಬ್ಬೆಟ್ಟಿನ ಬೆರಳು ಇಟ್ಕೋತೀನಿ ನಾನು ಯಾವಾಗಲೂ ಅಳತೆಗೆ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಒಂದು ಅರ್ಧ ಇಂಚು ದೂರದಲ್ಲಿ ನೆಕ್ಸ್ಟ್ ಕುಚ್ಚನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ 2ನೇ ಕುಚ್ಚು ಡಿಸೈನ್ನ ಹಾಕ್ತಾಯಿದ್ದೀನಿ. ಅದಕ್ಕೂ ಕೂಡ ಅಷ್ಟೇ ನಾನು ನಾರ್ಮಲ್ಲಾಗಿ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಯಾವುದೇ ಒಂದು ಬೇಬಿ ಕುಚ್ಚನ್ನು ಮಾಡಬೇಕಾದ್ರೂ ಅಷ್ಟೇ ಸಾಮಾನ್ಯವಾಗಿ 75 ಎಳೆ ಥ್ರೆಡ್ನೇ ಕೌಂಟ್ ಇಟ್ಕೊಂಡಿರ್ತೀನಿ. ಈಗ ಇನ್ನೊಂದು ಬೇಬಿ ಕುಚ್ಚು ನೀಡಲ್ಗೆ ನೋಡಿ ಈ ಥರ 10 ಎಳೆ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಈ ಕುಚ್ಚು ಮೇಲ್ಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬರಬೇಕು. ಥ್ರೆಡ್ನ ತಂದು ಕರೆಕ್ಟಾಗಿ ಆ ಕುಚ್ಚು ಮಧ್ಯಕ್ಕೇ ಬರೋ ಥರ ನಾವು ಈ ಥ್ರೆಡ್ನ ಪ್ಲೇಸ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಕುಚ್ಚನ್ನು ಗಂಟು ಹಾಕ್ಕೋಬೇಕು. ಸೇಮ್ ಆವಾಗ ನಾನು ಯಾವ ರೀತಿ ತೋರಿಸಿದ್ನೋ ಅದೇ ಥರ. ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ಹಿಂಗೆ ಬಲಗಡೆ ತಗೋತಾ ಇದ್ದೆ ಸ್ನೇಹಿತರೆ. ಈಗ ಅದನ್ನು ಎಡಗಡೆ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಆ ಥರ ಹಾಕ್ಕೊಂಡಾಗ ನಾವು ಹಾಕ್ಕೊಳ್ಳೋ ಅಂಥ ನಾಟ್ ಏನು ಮಾಡುತ್ತೆ, ನಮಗೆ ಕುಚ್ಚು ಹಿಂದೆಗಡೆ ಬರುತ್ತೆ. ಮೇಲ್ಗಡೆ ನಮಗೆ ಯಾವುದೇ ಥರ ಸುಕ್ಕಾಗಲಿ ಏನು ಕಾಣಿಸೋದಿಲ್ಲ ಜರಿ ಥ್ರೆಡ್ಡಿಂದ ಹಾಕಿರೋದು. ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತಂದು ಕುಚ್ಚು ಲೆಂತನ್ನ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಯಾವುದೇ ಒಂದು ಬೇಬಿ ಕುಚ್ಚು ಆದರೂ ಅಷ್ಟೇ ಸ್ನೇಹಿತರೆ, ಒಂದು ಅರ್ಧ ಇಂಚಿಂದ 3/4 ಇಂಚು ಲೆಂತ್ ಇಟ್ಕೊಂಡು ಹಾಕಿದ್ರೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು 1 ಇಂಚು 1.5 ಇಂಚ್ ಆ ಥರ ಇಟ್ಕೊಂಡಾಗ ಕುಚ್ಚು ಸ್ವಲ್ಪ ಉದ್ದ ಅನಿಸುತ್ತೆ. ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೇಕಾಗುತ್ತೆ. ಈಗ ನಾನು 3ನೇ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನಗೆ ಜರಿ ಥ್ರೆಡ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ 2 ಎಳೆ ಜರಿ ಥ್ರೆಡ್ನ ಹಾಕ್ಕೊಂಡು ಲಾಸ್ಟಲ್ಲಿ ಬೇಕಾದರೆ ಒಂದು ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿರಬೇಕು. ಈಗ ಈ ಒಂದು ಕುಚ್ಚನ್ನು ಹಾಕ್ಕೊಳ್ಳೋದಕ್ಕೆ ನಾನು 75 ಎಳೆ ಥ್ರೆಡ್ ಏನು ಹಾಕೋತೀವಲ್ಲ ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಅಂದರೆ 2 ಕಲರ್ ಥ್ರೆಡ್ನ 37 ಎಳೆ ಥ್ರೆಡ್ ತೊಗೊಂಡಿದ್ದೀನಿ.
ಆವಾಗ ನಮಗೆ 75 ಎಳೆ ಥ್ರೆಡ್ ಆಗುತ್ತಲ್ಲ, ಆ ಥರ ನಾನು ಡಿವೈಡ್ ಮಾಡಿಕೊಂಡು ಇಲ್ಲಿ 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಬೇಬಿ ಕುಚ್ಚು ನೀಡಲ್ಗೆ ಹಾಕ್ಕೊಂಡು ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ಈ ಥರ ಪಕ್ಕದಲ್ಲೇ 2 ನೀಡಲ್ಲು ಹಾಕಿ ಥ್ರೆಡ್ಗಳನ್ನ ಆಚೆ ತೊಗೋಬೇಕು. ಆಚೆ ತೊಗೊಂಡು ಎರಡನ್ನು ಸೇರಿಸಿ ನಾವು ಮಧ್ಯದಲ್ಲಿ ನೀಡಲ್ ಹಾಕಿ, ಅಂದರೆ ಝರಿ ಥ್ರೆಡ್ ಇಟ್ಕೊಂಡಿರ್ತೀವಲ್ಲ ಆ ನೀಡಲ್ ಹಾಕಿ ಥ್ರೆಡ್ನ ತಂದು ಕುಚ್ಚನ್ನು ಗಂಟು ಹಾಕ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ಯಾರಿಗಾದರೂ ಬಿಗಿನರ್ಸ್ ಇದ್ದರೆ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಾರ್ಮಲ್ಲಾಗಿ ಬೇಬಿ ಕುಚ್ಚು ಯಾವ ರೀತಿ ಹಾಕ್ಬೋದು ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಹಾಕ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊತೀನಿ. ನಾವು ಯಾವುದೇ ಒಂದು ಕುಚ್ಚನ್ನ ಗಂಟು ಹಾಕ್ಕೊಂಡಿದ್ದಾದಮೇಲೆ ಆ ಥ್ರೆಡ್ನ ಹಿಂದೆಗಡೆಯಿಂದನೇ ತಂದು ಈ ರೀತಿ ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕು. ಆವಾಗ ಕೂಡ ಅಷ್ಟೇ ಈ ಝರಿ ಥ್ರೆಡ್ ಎಲ್ಲ ಹಿಂದೆಗಡೆನೇ ಬಂದಿರುತ್ತೆ. ಕುಚ್ಚು ನೋಡೋದಕ್ಕೆ ತುಂಬಾ ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಡಬಲ್ ಕಲರ್ ಥ್ರೆಡ್ದು ಕುಚ್ಚು ರೆಡಿಯಾಗಿದೆ. ಮತ್ತು ಈಗ 4ನೇ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾವು ಥ್ರೆಡ್ಗಳನ್ನ 75 ಎಳೆನ 3 ಭಾಗ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಂದರೆ 25 ಈ ಥರ ನಾವು ಡಿವೈಡ್ ಮಾಡಿಕೊಂಡು ಈ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಬಟ್ ನಾನಿಲ್ಲಿ 35 ಸ್ಟ್ಯಾಂಡ್ಸ್ ಏನಿತ್ತಲ್ವ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಬಟ್ ನೀವೇನಾದರೂ ಸೀರೆಗೆ ಹಾಕೋತೀರಾ ಅಂತಂದರೆ ನಾನು ಮೊದಲೇ ಹೇಳ್ದಾಗೆ ನೀವು 25 ಆ ಥರನೇ ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈಗ ಮತ್ತೆ ನಾನು ಮೆರೂನ್ ಕಲರ್ ಥ್ರೆಡ್ ಸ್ಟಾರ್ಟಿಂಗಲ್ಲಿ ಏನು ಹಾಕ್ಕೊಂಡಿದ್ದೆ ಅಲ್ವಾ, ಸೇಮ್ ಅದೇ ಥ್ರೆಡ್ನೇ ಮತ್ತೆ ಹಾಕೋತಾ ಇದ್ದೀನಿ. ಅಥವಾ ನಿಮಗೇನಾದರೂ ಸ್ಯಾರಿದು ನೆಕ್ಸ್ಟ್ ಇನ್ನೊಂದು ಕಲರ್ ಯಾವುದಾದ್ರೂ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಇದು 3 ಕಲರ್ ಬೇಬಿ ಕುಚ್ಚು. ಸೊ ಹಾಗಾಗಿ ನೀವು ಬೇಕು ಅಂದರೆ ಬೇರೆ ಯಾವುದಾದ್ರೂ ಕಲರ್ ಇದ್ರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಾರ್ಮಲಾಗಿ ನಾವು ಕುಚ್ಚನ್ನು ಗಂಟು ಹಾಕೋಬೇಕಾಗುತ್ತೆ. ನೀವು ಇಲ್ಲಿ ನಾವೇನು ಝರಿ ಥ್ರೆಡ್ಡಲ್ಲಿ ನಾಟ್ ಹಾಕೋತೀವಲ್ಲ, ಮಧ್ಯಕ್ಕೆ ಕರೆಕ್ಟಾಗಿ ಒಂದೊಂದು ಬೀಡ್ ಹಾಕ್ಕೊಂಡು ಕೂಡ ನಾವು ಇದನ್ನು ಕುಚ್ಚನ್ನು ಹಾಕ್ಕೋಬೋದು, ಅಂದರೆ ಕುಚ್ಚನ್ನು ಗಂಟು ಹಾಕ್ಕೋಬೋದು. ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡು, ನಾರ್ಮಲ್ ಸ್ಮಾಲ್ ಸೈಜ್ ಬೀಡ್ ಆಗ್ಬೋದು ಅಥವಾ ಫ್ಲವರ್ ಬೀಡ್ ಆಗ್ಬೋದು, ಯಾವುದಾದ್ರೂ ಬೀಡನ್ನ ಹಾಕ್ಕೊಂಡು ಕೂಡ ನಾವು ಗಂಟುಗಳನ್ನ ಹಾಕ್ಕೋಬೋದು. ಈಗ 4 ಥರ ಬೇಬಿ ಕುಚ್ಚು ಆಯ್ತಲ್ವ. ನೆಕ್ಸ್ಟ್ ಇನ್ನೂ ಒಂದು ಥರದ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಇದು ಕೂಡ ಅಷ್ಟೇ ಸ್ನೇಹಿತರೆ, ಈ ಒಂದು ಕುಚ್ಚಿಗೆ ನಾವು ಒಂದು 80 85 ಎಳೆ ಥ್ರೆಡ್ನ ತೊಗೊಂಡ್ರೇ ಈ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು ಫಸ್ಟು ನಾವು ನಾರ್ಮಲಾಗಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋತೀವೋ ಆ ಥರ ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ಗಂಟು ಹಾಕಿದ್ದೀನಲ್ಲ ಆ ಥರ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು. ಸೊ ಅದಾದಮೇಲೆ ಆ ಝರಿ ಥ್ರೆಡ್ನ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಒಂದು ಬೀಡ್ ತೊಗೋಬೇಕು. ನೋಡಿ, ಇಲ್ಲಿ ನಾನು ರೋಸ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಪ್ಲೈನ್ ಬೀಡ್ ಇದ್ರೂ ಒಟ್ಟಲ್ಲಿ ಇಷ್ಟು ಸೈಜ್ ಇರಬೇಕು ನಮಗೆ ಬೀಡ್ ಸ್ನೇಹಿತರೆ. ಇವಾಗ ನಾನೇನು ಬೀಡ್ ಸೈಜ್ ತೊಗೊಂಡಿದ್ದೀನಲ್ಲ ಅಷ್ಟಿರಬೇಕಾಗುತ್ತೆ. ಮಧ್ಯದಲ್ಲಿ ನೋಡಿ ಈ ಥರ ಬೀಡನ್ನ ಇಟ್ಬಿಟ್ಟು ಎಲ್ಲ ಥ್ರೆಡ್ಗಳನ್ನೂ ಕರೆಕ್ಟಾಗಿ ನಾವು ಸಮವಾಗಿ ನೋಡಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಕೆಳಗಡೆ ಒಂದು ಸ್ಟೆಪ್ ಕುಚ್ಚುಗೂ ಕೂಡ ನಾವು ಗಂಟು ಹಾಕ್ಕೋಬೇಕು. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಾನು ಯಾವುದೇ ಒಂದು ಬೀಡನ್ನು ಯೂಸ್ ಮಾಡಿಲ್ಲ ಇಲ್ಲಿ. ಅಂದರೆ ನಾನು ಇವಾಗ ಯೂಸ್ ಮಾಡಿರೋ ಬೀಡು ಒಳಗಡೆ ಇದೆ, ಬಟ್ ಮೇಲೆ ಕಾಣೋ ಥರ ನಾನು ಯಾವ ಬೀಡು ಯೂಸ್ ಮಾಡಿಲ್ಲ. ನೀವು ಬೇಕು ಅಂದರೆ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಈ ಡಿಸೈನ್ಸ್ಗಳಿಗೆ. ಯಾರಾದರೂ ಬೀಡ್ ಇಷ್ಟಪಡದೇ ಇರೋರಿಗೆ ನೀವು ಆರಾಮಾಗಿ ಈ ಒಂದು ಡಿಸೈನ್ಗಳನ್ನ ಹಾಕ್ಕೊಡ್ಬೋದು. ಡಿಸೈನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಯಾಕಂದರೆ ನಾನು ಆಲ್ರೆಡಿ ಈ ಎಲ್ಲ ಡಿಸೈನ್ಸನ್ನು ಸ್ಯಾರಿಗಳಿಗೆ ಹಾಕಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ನಾನಿಲ್ಲಿ ಎಲ್ಲ ಡಿಸೈನೂ ಒಂದೇ ಕಡೆ ಸಿಗಲಿ ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಈ ಥ್ರೆಡ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ.
ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.